ಎಲ್ಲ ನಮ್ಮ ಗರುಡನ ಲೋಡ್ ಮಾಡಿಕೊಂಡು ಬಂದಿದ್ದೀವಿ. ನಮ್ಮ ಗರುಡನ ಓಡಿಸಿ ತುಂಬ ದಿನಗಳೇ ಆಗೋಗ್ಬಿಟ್ಟಿತ್ತು. ಇವತ್ತು ಬಂದಿದ್ದೀನಿ. ನೋಡಿರೋ ರೋಡ್ಗಳಲ್ಲಿ ಬೆಸ್ಟ್ ರೋಡ್ ಅಂದರೆ ಹೈದ್ರಾಬಾದ್ ರಿಂಗ್ ರೋಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಾರಣ RTO ಆಫೀಸ್ ಹತ್ರ ಬಂದ್ಬಿಟ್ಟು ಇವರು ಫುಲ್ಲು ಜಾಮ್ ಆಗಿಬಿಡೈತೆ ಗಾಡಿಗಳು, ಯಾಕೆ ಅಂತ ಗೊತ್ತಿಲ್ಲ. ಇವರು ನಾಗ್ಪುರ್ ಕಡೆ ಬರೋರು ತುಂಬ ಹುಷಾರಾಗಿ ನೋಡಿಕೊಂಡು ಬನ್ನಿ, ಯಾಕಂದರೆ ಮಳೆಗಳು ಬಿದ್ದು ರೋಡ್ಗಳೆಲ್ಲ ಸಖತ್ ಹಾಳಾಗ್ಬಿಟ್ಟಿದ್ದಾವೆ. ಈ ರೋಡ್ಗಳಲ್ಲಿ ಬಂದರೆ ಗಾಡಿ ಕತೆ ಅಷ್ಟೇ ಗುರು. ಈಗ ತಾನೇ ಜಿಯೋ ಬಂಕಲ್ಲಿ ಫುಲ್ ಟ್ಯಾಂಕ್ ಡೀಸೆಲ್ ಇಡಿಸ್ಕೊಂಡು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಹಾಕ್ಸಿದ್ದು, ಕರ್ನಾಟಕದಲ್ಲಿ ಫುಲ್ ಟ್ಯಾಂಕ್ ಮಾಡಿಸಿದ್ದು. ಇಲ್ಲಿಗೆ ನಾಗ್ಪುರ್ ಹತ್ರ ಇದ್ದೀವಿ. 156 ಲೀಟ್ರ್ ಇಡಿಸ್ತು ಇಲ್ಲಿ. ನಾಗ್ಪುರ್ ಹತ್ತತ್ರದಿಂದನೂ ಮಳೆ ಇದೇ ಥರ ಬರ್ತಾ ಇದೆ. ಆಗಲೇ ಅಂತೂ ಫುಲ್ಲು ಜೋರಾಗೇ ಬರ್ತಿತ್ತು, ಇವಾಗ ಸ್ವಲ್ಪ ಪರವಾಗಿಲ್ಲ, ನಿಂತೋಗಿದೆ. MP ಸಖತ್ತು ಹಾಳಾಗ್ಬಿಟ್ಟಿದೆ ಗುರು ಮಳೆಗೆ ರೋಡ್ಗಳು. ಈ ಮಳೆ ಬಂದರೆ ರೋಡ್ಗಳಲ್ಲಂತೂ ಇದ್ದೇ ಕತೆ ಗುರು. ರೋಡ್ಗಳು ಈ ಥರ ಹಾಳಾದರೆ ಗಾಡಿಗಳು ಓಡ್ಸೋಕ್ಕಾಗಲ್ಲ ಗುರು. ಕಚ್ಚಾ ಮಾಲ್ ತುಂಬಿಟ್ರೆ ಅಂತೂ ಟೈಮಿಂಗ್ ಹೆಂಗೆ ಕೊಡೋಕ್ಕಾಗುತ್ತೆ, ಏನು ಕತೆ ಅಯ್ಯೋ. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು TVC ಟ್ರಕ್ ವ್ಲಾಗ್ಸ್. ನಾವೆಲ್ಲಿದ್ದೀವಿ ಅಂದರೆ ಈಗ ನಾವು ಬಂದು ಹೈದ್ರಾಬಾದಿನ ORR ರಿಂಗ್ ರೋಡ್ ಅಂದರೆ ಔಟರ್ ರಿಂಗ್ ರೋಡಲ್ಲಿ ಇದ್ದೀವಿ. ನೋಡ್ತಾ ಇರ್ಬೋದು ನಮ್ಮ ವೈಲ್ಡ್ ಕಿಂಗ್ ಎಲ್ಲ ನಮ್ಮ ಗರುಡನ ಲೋಡ್ ಮಾಡಿಕೊಂಡು ಬಂದಿದ್ದೀವಿ ಗುರು. ವೈಲ್ಡ್ ಕಿಂಗು ನೆನ್ನೆ ಲೋಡ್ ಆಗಿ ಹೋಯ್ತು, ನಮ್ಮ ಚಂದ್ರನೇ ಹೋದ. ಸೇಮ್ ಲೋಡ್ ಏನಪ್ಪ ಅಂತಂದರೆ ಬಾಳೆ ಗಿಡನೇ ಗುರು. ಲೋಡ್ ಬಂದು 600 ಕ್ರೇಟ್ ಹೇಳಿದರು, ಬರೀ 500 ಕ್ರೇಟೇ ಲೋಡ್ ಆಯಿತು. 500 ಕ್ರೇಟ್ ಅಷ್ಟೇ ಆಗೋದು ಅಂದರು. ಲೋಡಿಂಗ್ಗೆ ನಾನು ಹೋಗಿರಲಿಲ್ಲ, ನಮ್ಮ ಸುಜಿತ ಹೋಗಿದ್ದ. ಲೋಡ್ ಮಾಡಿಕೊಂಡು ರಾತ್ರಿ ಬಂದಮೇಲೆ ಅಲ್ಲಿಂದ ಸೀದಾ ಗಾಡಿ ಎತ್ಕೊಂಡು ಅವನೇ ಓಡಿಸ್ತಾ ಹೈದ್ರಾಬಾದ್ ಹತ್ರ ಅಂದರೆ ಕರ್ನೂಲ್ ಒಂದು 250-300 ಕಿಲೋಮೀಟ್ರ್ ಅವನೇ ಓಡಿಸ್ತಾ. ನಾನು ಸ್ವಲ್ಪ ಟಯರ್ಡ್ ಆಗಿದ್ದೆ, ಮಲಗಿಬಿಟ್ಟಿದ್ದೆ. ಬೆಳಗ್ಗೆ ಎತ್ಕೊಂಡು ಈಗ ಹೈದ್ರಾಬಾದ್ವರೆಗೂ ಓಡಿಸ್ಕೊಂಡು ಬಂದಿದ್ದೀನಿ. ಇನ್ನೂ ಟಿಫನ್ ಮಾಡಿಲ್ಲ, ಮುಂದೆ ಎಲ್ಲಾದರೂ ಟಿಫನ್ ಮಾಡಬೇಕು. ಮಲ್ಕೊಂಡಿದ್ದಾನೆ ಪಾಪ ನಮ್ಮ ಹುಡುಗ. ನಮ್ಮದು ಲೋಡ್ ಬಂದು ಎಲ್ಲಿಗೆ ಅಂದರೆ ಉತ್ತರ ಪ್ರದೇಶ್ UP ಲಕ್ನೋಗೆ ನಮ್ಮ ಲೋಡ್ ಬಂದು. ಅಂದರೆ ಮುಂದೆ ಹೋಗ್ತಾ ಯಾವ ಥರ ಹೋಗ್ತೀವಿ ಅಂತ. ಅದು ನಮ್ಮ ವೈಲ್ಡ್ ಕಿಂಗು ಅದೂ ಅಲ್ಲೇ ಗುರು ಲಕ್ನೋಗೆ ಹೋಗಿರೋದು. ಅದು ನಮ್ಮದು ಒಂದು 2ರಿಂದ ಅದು ಒಂದು ಪಾಯಿಂಟ್, ಇದು ಒಂದು 20-30 ಕಿಲೋಮೀಟ್ರ್ ಡಿಫ್ರೆನ್ಸಲ್ಲೇ ಅನ್ಲೋಡ್ ಆಗುತ್ತೆ. ಅದು ಇವತ್ತು ನೈಟ್ ಹೋಗ್ಬಿಡ್ತಾರೆ ಅನ್ಲೋಡ್ ಪಾಯಿಂಟ್ಗೆ. ನಾವು ಹೋಗೋದು ನಾಳೆ ನೈಟ್ ಆಗುತ್ತೆ. ಇವತ್ತು ನೈಟ್ ಹೋಗೋ ಅಷ್ಟರಲ್ಲೇ ನಾಗ್ಪುರ ಆಗೋಗುತ್ತೆ. ಇವತ್ತು ನೈಟು ಇನ್ನು ನಾಳೆ ನೈಟಿಗೆ ನಾವು ಹೋಗ್ತೀವಿ. ಅಂದರೆ ಇವಾಗ ಇಲ್ಲಿಂದ ಹೋಗೋಣ. ಫಸ್ಟು ಹೋಗೋದು ನಮ್ಮ ಗರುಡನ ಓಡಿಸಿ ತುಂಬ ದಿನಗಳೇ ಆಗೋಗ್ಬಿಟ್ಟಿತ್ತು. ಇವತ್ತು ಬಂದಿದ್ದೀನಿ. ನಾವಿವಾಗ ಎಕ್ಸಿಟ್ 4 ಹತ್ರ ಹೋಗ್ತಾ ಇದ್ದೀವಿ. ನಾವು ಹೋಗ್ಬೇಕಾಗಿರೋದು ಬಂದು ಎಕ್ಸಿಟ್ 6 ಹತ್ರ ಇಳ್ಕೋಬೇಕು, ರಿಂಗ್ ರೋಡು. ಅಲ್ಲಿ ಇಳ್ಕೊಂಡ್ರೆ ಡೈರೆಕ್ಟ್ ನಾಗ್ಪುರ್ ರೋಡ್ಗೆ ಹೋಗ್ತೀವಿ. ಪದೇ ಹೇಳ್ತೀನಿ ಗುರು, ಹೈದ್ರಾಬಾದ್ ಬಂದಾಗೆಲ್ಲ ನಾನು ನೋಡಿರೋ ರೋಡ್ಗಳಲ್ಲಿ ಬೆಸ್ಟ್ ರೋಡ್ ಅಂದರೆ ಹೈದ್ರಾಬಾದ್ ರಿಂಗ್ ರೋಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಷ್ಟು ಚೆನ್ನಾಗಿದೆ. ಇವಾಗ ಮಳೆ ಬಿದ್ದು ಸ್ವಲ್ಪ ಹಾಳಾಗ್ಬಿಟ್ಟಿದೆ ಎಲ್ಲ ಅಲ್ಲಿ. ಮತ್ತು ರೆಡಿ ಮಾಡ್ತಿದ್ದಾರೆ ಕೂಡ. ನೋಡಿ ಆ ಕಡೆ 2 ಲೇನು ಕಾರ್ಗಳು ಹೋಗೋದು, ಈ ಕಡೆ 2 ಲೇನು ನಮ್ಮ ಗೂಡ್ಸ್ ವೆಹಿಕಲ್ಸ್ ಏನಿದ್ದಾವೆ ಅವು ಹೋಗೋದು. ಆದರೂ ಇದೊಂಥರ ಸೈಕರು ಕಾರ್ಗಳು. ನಾವು ಆ ಕಡೆ ಹೋದರೆ ಫೈನ್ ಹಾಕ್ತಾರೆ, ಆ ಪೊಲೀಸವರು ಏನು ಇಟ್ಕೋತಾರೆ. ಅದೇ ಕಾರ್ಗಳು ಈ ಕಡೆ ಬಂದರೆ ಯಾರೂ ಮಾತಾಡಲ್ಲ. ಅದೊಂದು ಸೈಕ್ ಇಲ್ಲಿ. ಈಗ ಯಾವೂ ಬರ್ತಿಲ್ಲ. ಆಗಲೇ ನೋಡಬೇಕಿತ್ತು ಎಷ್ಟು ಕಾರ್ಗಳು ಅಡ್ಡಾಡ್ತಾ ಇದ್ವು ಅಂದರೆ ಈ ಲೈನ್ಗಳಲ್ಲಿ, ಗೂಡ್ಸ್ ಲೈನ್ಗಳಲ್ಲಿ ಎಷ್ಟು ಕಾರ್ಗಳು ಪಾಸ್ ಆಗ್ತಿದ್ವು ಗೊತ್ತಾ. ಒಬ್ಬ ನಮ್ಮ ಸುಜಿತ ಮಲಗಿದ್ದಾನೆ. ರಾತ್ರಿ ಎಲ್ಲ ಗಾಡಿ ಓಡಿಸಿ ಮುಂದೆ ಎಲ್ಲರೂ ರಿಂಗ್ ರೋಡ್ ಇಳಿದು ಟಿಫನ್ಗೆ ಸೈಡ್ಗಾಗಿ ಒಬ್ಬ ಎಬ್ರಿಸಿ ಟಿಫನ್ ತಿನ್ನಬೇಕು. ನೋಡ್ಬೋದು ನಾಗ್ಪುರ್ ಎಕ್ಸಿಟ್ 06. ಬೆಳಿಗ್ಗೆ ಟಿಫನ್ಗಾಗಿ ಒಂದು ದೋಸೆ ಒಂದೊಂದು ಇಡ್ಲಿ ತಿನ್ಕೊಂಡು ಅಲ್ಲಿಂದ ನಮ್ಮ ಸುಜಿತ ಗಾಡಿ ಎತ್ಕೊಂಡಿದ್ದು ಅಲ್ಲಿಂದ ನಾಷ್ಟ ಪುಡಿತಾ ಇದ್ದಾನೆ. ಇನ್ನೇನು ಆದಿಲಾಬಾದ್ ಹತ್ತತ್ರ ಬಂದ್ಬಿಟ್ಟು ಇನ್ನೇನು ತೆಲಂಗಾಣ ಎಕ್ಸಿಟ್ ಆಗೋ ಸಮಯ ಇವಾಗ. ಈ ರೋಡ್ ಅಂತೂ ಸಿಕ್ಕಾಪಟ್ಟೆ ಹಾಳಾಗ್ಬಿಟ್ಟೈತೆ ಗುರು. ತೆಲಂಗಾಣ ಎಷ್ಟು ಚೆನ್ನಾಗಿತ್ತೋ ಅಷ್ಟೇ ಹಾಳಾಗ್ಬಿಟ್ಟೈತೆ ರೋಡು, ನಾಗ್ಪುರ್ ರೋಡು. ಬರೋರು ನೋಡಿಕೊಂಡು ಬನ್ನಿರಿ. ಹೋಗಿ ಸಖತ್ ಹಾಳಾಗ್ಬಿಟ್ಟೈತೆ.
ತೆಲಂಗಾಣ RTO ಆಫೀಸ್ ಹತ್ರ ಬಂದ್ಬಿಟ್ಟು ಇವರು ಫುಲ್ಲು ಜಾಮ್ ಆಗಿಬಿಡೈತೆ ಗಾಡಿಗಳು, ಯಾಕೆ ಅಂತ ಗೊತ್ತಿಲ್ಲ. ಎಲ್ಲ ಡ್ರೈವರ್ಗಳೆಲ್ಲ ನಿಲ್ಸಿ ಫೈಲ್ಗಳೆಲ್ಲ ಹಿಡ್ಕೊಂಡು ನಡ್ಕೊಂಡೇ ಹೋಯ್ತವ್ರಲ್ಲಿ. ಕೇರಳ ಗಾಡಿ ತಾನೇ ಇದು? ಕೋಲಾರದ ಹಿಂಗೆ ಮಾಡ್ಸವ್ರ? ಟೊಮೆಟೊ ಲೋಡು. ಇಲ್ಲೇ ಒಂದು ಕ್ಯಾನ್ ನೀರು ಹಾಕ್ಕೊಂಡು ಇನ್ನೇನು ತೆಲಂಗಾಣ ಎಕ್ಸಿಟ್ ಆಗ್ತಿದ್ವಿ, ನೀರಿರಲಿಲ್ಲ. ಒಂದು ಕ್ಯಾನ್ ನೀರು ಹಾಕ್ಕೊಂಡು ಟೋಲಲ್ಲಿ ನಿಲ್ಲಿಸಿ ಇಲ್ಲಿಂದ ಪಾಸ್ ಆಗ್ತಾ ಇದ್ದೀವಿ. ಇಲ್ಲಿಂದ ನಾನು ಗಾಡಿ ಇಟ್ಕೊಂಡಿದ್ದೀನಿ. ಮುಂದೆ ಎಲ್ಲಾದರೂ ಒಂದು ಟೀಗೆ ಹಾಕಿ ಟೀಗೆ ಕುಡಿಯೋಣ. ಫುಲ್ ಮಿರರ್ ನೋಡಿ. ಇವರು ಅಲ್ಲಿಂದ ಮಹಾರಾಷ್ಟ್ರ ಬಾರ್ಡ್ರಿಗೆ ಬಂದ್ವಿ, ಮಹಾರಾಷ್ಟ್ರ ಎಂಟ್ರಿ ಆದ್ವಿ. ಇಲ್ಲಿ ಬಾರ್ಡ್ರ್ ಹತ್ರ ಫುಲ್ಲು ಜಾಮ್ ಆಗೋಗ್ಬಿಡೈತೆ ಇವರು. ಏನಾಗಿದೆಯೋ ಏನೋ ಗೊತ್ತಿಲ್ಲ. ಮುಂದೆ ಏನಾದರೂ 2 ಲೈನೋ 3 ಲೈನೋ ಓಪನ್ ಮಾಡಿರ್ಬೋದು, ತುಂಬ ಲೈನ್ಗಳು ಓಪನ್ ಮಾಡಿರಲ್ಲ. ಅದರಿಂದ ಫುಲ್ಲು ಜಾಮ್ ಆಗೋಗ್ಬಿಡೈತೆ. ಈ ಕಂಟೈನರ್ಗಳವ್ರದ್ದೊಂದು ಕತೆ ಇವರು ಎರ್ರಾಬಿರಿ ನುಗ್ಗಿಸ್ತಾ ಇರ್ತಾರೆ. ಏನು ಕಚ್ಚಾ ಮಾಲ್ಗಳು ಅವ್ರದ್ದು ಅರ್ಜೆಂಟ್ ಹೋಗೋಕ್ಕೆ, ಕಚ್ಚಾ ಮಾಲ್ಗಳಿಗೆ ದಾರಿ ಮಾಡಿಕೊಟ್ಬಿಡ್ಬೇಕು ನಾವು. ಮುಂದೆ ನುಗ್ಗಿಸ್ಕೊಂಡು ಕಚ್ಚಾ ಮಾಲು ಅಂದ್ಬಿಟ್ಟು ಇದ್ಯಾವುದೋ ತಮಿಳ್ನಾಡು ಗಾಡಿಯಿಂದ ಹಾಕ್ಕೊಂಡ್ವಿ. ಪಾಪ ಹಿಂದೆ ಕಂಟೈನರ್ನು ಒಬ್ಬ ದಾರಿ ಬಿಟ್ಟ, ಇಲ್ಲ ಅಂದಿದ್ರೆ ನಾವು ಹಿಂದೆನೇ ಸಾಯ್ತಾ ಇದ್ವಿ. ಇಲ್ಲಿಂದ ಗುರು ಸುಮಾರು ಒಂದು 15 ಗಾಡಿ ಪಾಸ್ ಆಗಿಲ್ಲ ಒಂದೇ ಸರಿ. 15 ಗಾಡಿ ಮುಂದೆ ಬಂದ್ಬಿಟ್ಟಿದ್ದೀವಿ. ಹುಷಾರಾಗಿರ್ಬೇಕು ಗುರು ನುಗ್ಸೋವಾಗ. ಫಸ್ಟ್ ಮಿರರ್ಗಳು ನೋಡ್ಕೊಬೇಕು. ಅದರಲ್ಲಿ ನಮ್ಮ ಭಾರತ್ ಬೆಂಜಲ್ಲಂತೂ ಫಸ್ಟ್ ಮಿರರ್ಗಳೇ ಹೋಗೋದು. ಮಿರರ್ಗಳು ಪಾಸ್ ಆದರೆ ನಮ್ಮ ಗಾಡಿ ಪಕ್ಕಾ ಪಾಸ್ ಆಗುತ್ತೆ ಅಂತ ಫಸ್ಟ್ ಮಿರರ್ಗಳು ಗಮನಿಸ್ಕೋತಾ ಇರಬೇಕು. ಎಲ್ಲರೂ ನುಗ್ಸೋವಾಗ, ಎಳೆಯೋವಾಗ ಗಾಡಿಗಳ ಸೆಂಟ್ರಲ್ಲಿ ಎಲ್ಲ. ವೈಲ್ಡ್ ಕಿಂಗಲ್ಲಿ ಹಿಂಗೆ ನಿನ್ನೆ ಮಹಾರಾಷ್ಟ್ರ ಬಾರ್ಡ್ರು ಬಿಡಬೇಕಾದ್ರೆ ಅಂದರೆ ನೆಕ್ಸ್ಟ್ ಇನ್ನೊಂದು ಮನ್ಸಾರ್ ಬಾರ್ಡ್ರ್ ಬರುತ್ತಲ್ಲ, ಅಲ್ಲಿ ಇಂಥದ್ದು ಇದು ಚಿಕ್ಕ ಮಿರರು ಹೊಡೆದೋಗ್ಬಿಡೈತೆ. ಹಿಂಗೆ ನುಗ್ಸಕ್ಕೆ ಹೋಗ್ಬಿಟ್ಟೆ. ಏನು ಗುರು ಈ ನಾವು ದುಡ್ಡು ಕೊಡೋಕ್ಕೆ ಎಲ್ಲ ಲಂಚ ತಿನ್ನೋಕ್ಕೆ ಎಷ್ಟು ಮಾಡ್ತಾರೆ ನೋಡು. ಹಂಗೆ ಯಾವಾಗ ದೇವ್ರು ಯಾವಾಗ ಶಾಪ ಕೊಟ್ಬಿಡ್ತಾನೆ ಅವ್ರಿಗೆ, ಎಲ್ಲೂ ಹಂಗೆ ಹೋಗ್ಬಿಡ್ಬೇಕು. ಗುರು ನಾಗ್ಪುರ್ ಕಡೆ ಬರೋರು ತುಂಬ ಹುಷಾರಾಗಿ ನೋಡ್ಕೊಂಡು ಬನ್ನಿ, ಯಾಕಂದರೆ ಮಳೆಗಳು ಬಿದ್ದು ರೋಡ್ಗಳೆಲ್ಲ ಸಖತ್ ಹಾಳಾಗ್ಬಿಟ್ಟಿದ್ದಾವೆ. ಈ ರೋಡ್ಗಳಲ್ಲಿ ಬಂದರೆ ಗಾಡಿ ಕತೆ ಅಷ್ಟೇ ಗುರು. ಏನು ಮಹಾರಾಷ್ಟ್ರ ಎಂಟ್ರಿ ಆಗ್ತಿದ್ದಂಗೆ ರೋಡ್ ಹಾಳಾಗಿರೋದು, ಯಾಕೆ ಹೇಳ್ತೀರಾ? ಹಿಂದಿನ ಟ್ರಿಪ್ಪು ನಾಗ್ಪುರಕ್ಕೆ ಬಂದಿದ್ದೆ, ಆವಾಗ ಇಷ್ಟೊಂದು ಹಾಳಾಗಿರಲಿಲ್ಲ. ಮಳೆಗೆ ತುಂಬ ಹಾಳಾಗ್ಬಿಡೈತೆ ರೋಡು. ಕೆಲವೊಂದು ಕಡೆ ಅಂತೂ ಗಾಡಿಗಳೇ ಪಾಸ್ ಆಗೋಕ್ಕಾಗಲ್ಲ. 6 ವೀಲ್ಗಳಂತೂ ಭಾರಿ ಅಲ್ಲಾಡ್ತವೆ, ಅಲ್ಲಿಗೆ ಎದ್ದೊಳ್ತಾವೆ ಗಾಡಿಗಳು ರನ್ನಿಂಗಲ್ಲಿ. ಆ ಥರ ಇದೆ ಗುಣಿಗಳಂತೂ. ಮಳೆ ಬಂದರೆ ಅಂತೂ ಏನು ಕಾಣಿಸಲ್ಲ ಗುರು ಈ ರೋಡಲ್ಲಿ ಇದ್ದಿದ್ದು. ಇವಾಗಾದರೂ ಹಂಗೆ ಹಿಂಗೆ ಹೋಗ್ಬೋದು, ಯಾಕಂದರೆ ಮಳೆ ಇಲ್ಲ. ಮಳೆ ಬಂದುಬಿಟ್ರೆ ತುಂಬ ಕಷ್ಟ ಆಗೋಗುತ್ತೆ ಹೋಗೋದು. ಈ ಟೋಲ್ಗಳು ಮಾತ್ರ ಕಟ್ಸ್ಕೊತಾನೆ ಇರ್ತಾರೆ, ರೋಡ್ಗಳು ಮಾತ್ರ ಸರಿ ಮಾಡಲ್ಲ. ಇವರು ಜಾಮ್ ಹತ್ತತ್ರ ಬರ್ತಿದ್ದಂಗೆ ಇನ್ನು ಹಿಂಗನ್ ಘಾಟ್ ಹತ್ತತ್ರ ಇದೀವಿ ನಾವು. ಹಿಂಗನ್ ಘಾಟ್ ಇನ್ನೂ ಒಂದು 10 ಕಿಲೋಮೀಟರ್ 20 ಕಿಲೋಮೀಟರ್ ಇದೆ. ಇಷ್ಟೊತ್ತಿಗೆ ಮಳೆ ಶುರುವಾಗೋಯ್ತು. ಆ ಮಳೆ ಶುರುವಾಗೋ ಅಷ್ಟರಲ್ಲಿ ನಾನು ಕಿತ್ತೋಗಿರೋ ಹಾಳಾಗಿರೋ ರೋಡೆಲ್ಲ ಪಾಸ್ ಆಗಿಬಿಟ್ಟೆ. ಅದರಿಂದ ಸ್ವಲ್ಪ ನೆಮ್ಮದಿ ಅನ್ನಿಸ್ಬಿಡ್ತಾನಂತೆ. ಇಲ್ಲಿಂದ ಪರವಾಗಿಲ್ಲ, ಸ್ವಲ್ಪ ರೋಡ್ ಚೆನ್ನಾಗಿದೆ. ಇದು ಹಾಳಾಗಿದೆ, ಪರವಾಗಿಲ್ಲ. ಆದರೂ ಈ ಥರ ಗುಣಿಗಳಲ್ಲಿ ಏನಾದ್ರು ಹಿಡಿದ್ರೆ ಗುರು ಗಾಡಿ ಬೇರಿಂಗ್ಗಳು ಟೈರ್ಗಳು ಎಲ್ಲ ಎಷ್ಟು ಪ್ರಾಬ್ಲಮ್ ಆಯ್ತವೆ ಗುರು. ಎಷ್ಟೆಷ್ಟು ಕಷ್ಟ ಅಂದರೆ ಜೀವನ. ಹುಡುಗ ಬಾರ್ಡ್ರ್ ಪಾಸ್ ಆಗಿದ್ದೆ, ಮಲಗಿಬಿಟ್ಟ. ಹಿಂದೆ ಮಲಗಿದ್ದಾನೆ. ಮುಂದೆ ಜಾಮ್ ಹತ್ರ ಊಟಕ್ಕೆ ಹಾಕಿ ಎಬ್ಬರಿಸ್ಬೇಕು. ಬೆಳಗ್ಗೆ ದೋಸೆ ಮತ್ತು ಇಡ್ಲಿ ತಿಂದಿರೋದು. ಮಧ್ಯಾಹ್ನ ಅಲ್ಲಿ ಟೀ ಕುಡಿದಾಗ ಒಂದು ಸಮೋಸ ತಿನ್ಕೊಂಡ್ವಿ ಬಾರ್ಡರ್ ಹತ್ರ.
ಅಷ್ಟೇ, ಮತ್ತೆ ಊಟನೇ ಮಾಡಿಲ್ಲ. ಇವಾಗ ಮುಂದೆ ಇಲ್ಲ, ಅಲ್ಲೊಂದು ಡಾಬಾ ಇದೆ ಜಾಮ್ ಹತ್ರ. ನಾನು ಪ್ರತಿಯೊಂದು ಸರಿನೂ ಈ ರೋಡಲ್ಲಿ ಹೋದಾಗ ಅಲ್ಲೇ ಹಾಕ್ತಿರ್ತೀನಿ, ನೀವು ನೋಡಿರ್ತೀರಾ. ಅಲ್ಲಿ ಹಾಕ್ಬಿಟ್ಟು ಏನಾದ್ರು ತಿನ್ಕೊಳ್ಳೋಣ ಬನ್ನಿ. ಇವರು ಜಾಮಿಂದ 1 ಕಿಲೋಮೀಟರ್ ಲೆಫ್ಟಿಗೆ ತೊಗೊಂಡು, ಜಾಮಲ್ಲಿ ಒಂದು ಲೆಫ್ಟಿಗೆ ತೊಗೊಂಡು ನಾಗ್ಪುರ ಇದೆ. ಇಲ್ಲಿ 1 ಕಿಲೋಮೀಟರ್ ಮುಂದೆಗೆ ಬಂದರೆ ಇಲ್ಲಿ HP ಬಂಕ್ ಸಿಗುತ್ತೆ. ಇಲ್ಲಿ HP ಬಂಕ್ ಆಪೋಸಿಟೇ ನೋಡಿ ಎಲ್ಲ ಕಾಣಿಸ್ತಾ ಇದೆ ಹೋಟೆಲ್ಲು. ಆ ಹೋಟೆಲಲ್ಲೇ ಗುರು ಯಾವಾಗಲೂ ನಾವು ತಿಂತಾ ಇದ್ದಿದ್ದು. ಇವಾಗ ಅಲ್ಲೇ ತಿನ್ನೋಣ ಅಂದ್ಬಿಟ್ಟು ಅಲ್ಲಿ ಅಪೋಸಿಟ್ ಹಾಕೋಣ ಅಂದರೆ ಅಲ್ಲೆಲ್ಲ ಗಾಡಿಗಳಿದ್ವು, ಅದಕ್ಕೆ ತಂದು ಇಲ್ಲಿ ಬಂಕಲ್ಲಿ ಹಾಕಿದ್ದೀನಿ. ಹೋಗಿ ಏನಾದರೂ ತಿನ್ಕೊಂಡು ಬಂದು ಮತ್ತೆ ಗಾಡಿ ನಾನ್ ಸ್ಟಾಪ್ ಹೋಗ್ತಾ ಇರಬೇಕಷ್ಟೇ. ಬನ್ನಿ ಹೋಗಿ ಏನಾದ್ರು ತಿನ್ಕೊಂಬರೋಣ. ಫಸ್ಟು ಗಾಡಿ ಆಫ್ ಮಾಡಿಲ್ಲ, ಗಾಡಿ ಆಫ್ ಮಾಡಿಕೊಂಡು ಲಾಕ್ ಮಾಡಿಕೊಂಡು ಹೋಗೋಣ. ಊಟ ಮಾಡಿಕೊಂಡು ಬಂದು ಈಗ ಸುಜಿತ ಗಾಡಿ ತೆಗಿತಾ ಇದ್ದಾನೆ ನೋಡ್ರಿ. ಒಂದು ಐಟಮ್ಗಳಂಗೆ ಚಾಕ್ಲೇಟು, ಜ್ಯೂಸು, ಕುರ್ಕುರೆಗಳು ಎಲ್ಲ ಒಂದು ಐಟಮು, ಸ್ನ್ಯಾಕ್ಸ್ ಇರಲೇಬೇಕು ಅವನಿಗೆ. ಒಳ್ಳೆ ಕೆಲಸ. ಮಳೆ ಬಿದ್ದಂತೂ ಗಾಡಿ ಸಖತ್ ಗಲೀಜಾಗಿ ಹೋಗ್ಬಿಡೈತೆ ಗುರು. ಈಗ ತಾನೇ ಜಿಯೋ ಬಂಕಲ್ಲಿ ಫುಲ್ ಟ್ಯಾಂಕ್ ಡೀಸೆಲ್ ಹಿಡಿಸ್ಕೊಂಡು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಹಾಕ್ಸಿದ್ದು, ಕರ್ನಾಟಕದಲ್ಲಿ ಫುಲ್ ಟ್ಯಾಂಕ್ ಮಾಡಿಸಿದ್ದು. ಇಲ್ಲಿಗೆ ನಾಗ್ಪುರ ಹತ್ರ ಇದ್ದೀವಿ. 156 ಲೀಟ್ರ್ ಹಿಡಿಸ್ತವರು ಇಲ್ಲಿ. 14,200 ರೂಪಾಯಿ ಡೀಸಲ್ಲು. ಇಲ್ಲಿಂದ ಬಿಡ್ತಾ ಇದ್ದೀವಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು. ಇವರು ಮಹಾರಾಷ್ಟ್ರ ಎಕ್ಸಿಟ್ ಆಗ್ತಾ ಇದ್ದೀವಿ, ಬಾರ್ಡರ್ ಪಾಸ್ ಮಾಡಿಕೊಂಡು. ಈಗ ಹೊರಗಡೆ ಹೋಗ್ತಾ ಇದ್ದೀವಿ. RTO ಆಫೀಸಲ್ಲಿ ಲಂಚ ಕೊಟ್ಟು, ದುಡ್ಡು ಅಲ್ಲ ಅದು ಲಂಚ ಕೊಟ್ಟು ಹೋಗ್ತಾ ಇದ್ದೀವಿ. ಒಂದು ಗುರು ಇನ್ನು ಮಹಾರಾಷ್ಟ್ರ ಒಂದು ಬಂದಾದರೆ ಸಾಕು ಗುರು. ಮಧ್ಯಪ್ರದೇಶ ಬಾರ್ಡರ್ ಕ್ಲೋಸ್ ಅಂತೆ, ಅಂದರೆ 1ನೇ ತಾರೀಕಿಂದನೇ ಕ್ಲೋಸ್ ಆಗಿದೆ. ಇವತ್ತು ಕ್ಲೋಸ್ ಆಗಿ 25 ದಿನ ಆಯ್ತೇನೋ. ನಾವಿನ್ನೂ ಹೋಗಿಲ್ಲ, ಇವಾಗ ಹೋಗ್ತಾ ಇದ್ದೀವಿ. ಮುಂದೆ ನೋಡೋಣ ಬನ್ನಿ ಏನಾಗೈತೆ ಅಂತ. ಪರ್ಮನೆಂಟ್ಲಿ ಕ್ಲೋಸ್ ಇಡು ಅಂತ ಹೇಳ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಏನು ಕಾಣಿಸ್ತಾ ಇದೆ, ಇದು ಟೋಲ್ ಗೇಟ್ ಅಲ್ಲ, MP ಬಾರ್ಡರ್ ಚೆಕ್ ಪೋಸ್ಟ್. ಇದು ಮಧ್ಯಪ್ರದೇಶ್ ಬಾರ್ಡರ್ ಚೆಕ್ ಪೋಸ್ಟ್ ನೋಡ್ರಿ. ಎಷ್ಟೋ ಕೋಟಿಗಳು ಗುರು ಲೂಟಿ ಹೊಡಿತಾ ಇದ್ದಿದ್ದು ಇವರು, ಲಂಚ ಎಷ್ಟೋ ಕೋಟಿಗಳು. ಅದು ಯಾವ ದೇವ್ರ ಬುದ್ಧಿ ಕೊಟ್ಟು ಪರ್ಮನೆಂಟ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇದೊಂದು ಒಳ್ಳೆ ಕೆಲಸ ಆಯಿತು ನಮ್ಮ ಡ್ರೈವರ್ಗಳಿಗೆ. ಯಾರು ಶಾಪನೋ ಯಾರು ವರನೋ ಗೊತ್ತಿಲ್ಲ, ಇದ್ರ ಬಗ್ಗೆ ಬೆಳಿಗ್ಗೆ ಮಾತಾಡೋಣ. ಒಂದು ಒಳ್ಳೆ ಕೆಲಸ, ಒಂದು ಖುಷಿ ಸುದ್ದಿ ನಮ್ಮ ಡ್ರೈವರ್ಗಳಿಗೆ ಎಲ್ರೂ. ಈ ಕಡೆ ಓಡಾಡಿರೋರು ಗೊತ್ತಾಗಿರುತ್ತೆ ಎಷ್ಟು ಲಂಚ ಕೊಟ್ಟಿರ್ತಾರೆ ಅಂದ್ಬಿಟ್ಟು. ಇವರು ನೈಟೆಲ್ಲ ಪಾಪ ನಮ್ಮ ಸುಜಿತ ಗಾಡಿ ಓಡಿಸಿ ಕೊಟ್ಟ. ಇವತ್ತು ಸಹ ನಾನು ಎದ್ದಿದ್ದೆ 2 ಗಂಟೆವರೆಗೂ ನಾನು ಓಡಿಸ್ದೆ. ಆಮೇಲೆ 2 ಗಂಟೆಯಲ್ಲಿ 2 ಗಂಟೆಯಿಂದ 5 ಗಂಟೆವರೆಗೂ ಓಡಿಸ್ಕೊಟ್ಟ. ಆಮೇಲೆ MP ಬಾಟೆಲ್ಲ ಎಂಟ್ರಿ ಆಗಿ ನಾನು ಕೊಟ್ಟಿದ್ದು ಗ್ರೇಟ್ ಬಾಟೆಲ್ಲ ತೋರಿಸಿದ್ದು. ಆಮೇಲೆ ಇವಾಗ 5 ಗಂಟೆಯಲ್ಲಿ ನಿದ್ದೆ ಬರ್ತಿದೆ ಅಂದ್ಬಿಟ್ಟು ಗಾಡಿ ಕೊಟ್ಟ. ಎತ್ಕೊಂಡು ನಾನು ಹಿಂಗೆ ಮುಂದೆ ಬಂದು ಯಾವುದೋ ಒಂದು ಟೋಲ್ ಹತ್ರ ಸೈಡಿಗೆ ಹಾಕಿ ಇಲ್ಲೇ ಟೀ ಕುಡಿದು ಇವಾಗ ಇಲ್ಲಿಂದ ಬಿಡ್ತಾ ಇದ್ದೀನಿ. MP ರಾತ್ರಿ ಎಂಟ್ರಾಗಿದ್ದವರು. MP ಎಂಟರ್ ಆದಾಗಿಂದ ಅಂತನಲ್ಲ, ನಾಗ್ಪುರ ಹತ್ತತ್ರದಿಂದನೂ ಮಳೆ ಇದೇ ಥರ ಬರ್ತಾ ಇದೆ. ಆಗಲೇ ಅಂತೂ ಫುಲ್ಲು ಜೋರಾಗೇ ಬರ್ತಿತ್ತು, ಇವಾಗ ಸ್ವಲ್ಪ ಪರವಾಗಿಲ್ಲ, ನಿಂತೋಗಿದೆ. MP ಸಖತ್ತು ಹಾಳಾಗ್ಬಿಟ್ಟಿದೆ ಗುರು ಮಳೆಗೆ ರೋಡ್ಗಳು. ಈ ಮಳೆ ಬಂದರೆ ರೋಡ್ಗಳಲ್ಲಂತೂ ಇದ್ದೇ ಕತೆ ಗುರು. ರೋಡ್ಗಳು ಈ ಥರ ಹಾಳಾದರೆ ಗಾಡಿಗಳು ಓಡ್ಸೋಕ್ಕಾಗಲ್ಲ ಗುರು. ಕಚ್ಚಾ ಮಾಲ್ ತುಂಬಿಟ್ರೆ ಅಂತೂ ಟೈಮಿಂಗ್ ಹೆಂಗೆ ಕೊಡೋಕ್ಕಾಗುತ್ತೆ, ಏನು ಕತೆ. ಅಯ್ಯೋ ಭಾರಿ ಕಷ್ಟ ಆಗುತ್ತೆ ಗುರು. ಇದಕ್ಕೆ ಗಾಡಿಗಳು ಓಡಿಸೋರು ನೋಡ್ಕೊಂಡು ಓಡಿಸ್ರಿ, ಹುಷಾರಾಗಿ ಓಡಿಸ್ರಿ. ಏನು ಮಾಡೋಕ್ಕಾಗಲ್ಲ, ನಮ್ಮ ಡ್ರೈವಿಂಗ್ ಜೀವನನೇ ಅಷ್ಟಾದರೂ ಲೇಟ್ ಆದ್ರೂ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಹೋಗ್ರಿ. ಸಖತ್ ಹಳ್ಳಗಳು ಗುರು. ಅದರಲ್ಲಿ ಲಾರಿಗಳೇ ಕೆಲವೊಂದು ಹತ್ರ ಶೇಕಾಗಿ ಹೋಯ್ತವೆ. ಅಂಥ ಗುಂಡಿಗಳಲ್ಲಿ 6 ವೀಲ್ಗಳು ಯಾವ ಥರ ಪಾಸ್ ಆಗಬೇಕು ಯೋಚನೆ ಮಾಡಿರಿ ನೀವು.
ಅದಕ್ಕೆ ನೋಡಿಕೊಂಡು ಆರಾಮಾಗಿ ಓಡಿಸ್ತೀವಿ ಗಾಡಿಗಳು. ಇಲ್ಲಿಂದ ನಮ್ಮ ಅನ್ಲೋಡು ಹಿಂಗೆ ಲೊಕೇಶನ್ ಬಂದು ಲಕ್ನೋಯಿಂದ ಒಂದು 100 ಕಿಲೋಮೀಟ್ರ್ ಹೋಗ್ಬೇಕು ನಾವು. ಅಂದರೆ ಹಿಂದಿಂದ ಒಂದು ಸರಿ ಇಲ್ಲ ಅದು ಲಾಕ್ ಮಾಡಿಲ್ಲ. ಬಂದಿದ್ದೆ ಲಕ್ನೋಗೆ ಹೋದ ಸರಿ, ಅಲಹಾಬಾದಿಗೆ ಬಂದಾಗ ತೋರಿಸಿಲ್ಲ. ಬಟ್ ಲಾಗ್ ಪೂರ್ತಿ ಕಂಪ್ಲೀಟ್ ಮಾಡಿಲ್ಲ, ತುಂಬ ಅಡೆತಡೆಗಳು ಉಂಟಾಯಿತು ಅಂದ್ಬಿಟ್ಟು ಈಗ ತೋರಿಸ್ತೀನಿ. ಹೋದ ಸರಿ ಎಲ್ಲಿ ಲೋಡ್ ಮಾಡಿದ್ವಿ ಏನು ಅಂದ್ಬಿಟ್ಟು ಮಾವಿನಕಾಯಿ ತುಂಬಿದ್ವಿ ಆ ಕಡೆಯಿಂದ ಮಹಾರಾಷ್ಟ್ರಗೆ, ಲಕ್ನೋಯಿಂದ. ಪಪ್ಪಾಯ ಹೋದಾಗ ಅಲಹಾಬಾದ್ಗೆ. ನೋಡ್ರಿ ಮಳೆ ಮತ್ತೆ ಶುರುವಾಯಿತು. ರೋಡ್ ಇವಾಗಾದ್ರೂ ಪರವಾಗಿಲ್ಲ ಗುರು, ಈ ಥರ ಕಾಣಿಸ್ತಾ ಇದೆ. ಹಿಂದೆ ನೋಡ್ಬೇಕಾಗಿತ್ತು ನೀವು. ಟೋಲ್ ಗೇಟ್ ಪಾಸ್ ಆದಮೇಲೆ ಪರವಾಗಿಲ್ಲ, ಗುಂಡಿಗಳೆಲ್ಲ ಮುಚ್ಚಿದ್ದಾರೆ. ಇವಾಗ ಇದು ಹೋಗ್ತಾ ಇರೋದು ಬಂದು ನಾವು ಕಾಶ್ಮೀರ್ ಟು ಕನ್ಯಾಕುಮಾರಿ ಹೈವೇ ಗುರು. ಕಾಶ್ಮೀರ್ ಟು ಕನ್ಯಾಕುಮಾರಿ ಇದೇ ರೋಡು ನಾವು ಇವಾಗ ಹೋಗ್ತಾ ಇರೋದು. ಅದು ಆಗಲೇ ಡಿವರ್ಷನ್ ಕೊಟ್ಟಿದ್ದಾರೆ ಇಲ್ಲಿ. ಡಿವರ್ಷನ್ಗಳು ಗೊತ್ತಾಗಲ್ಲ, ಹಂಪ್ಸ್ಗಳು ಗೊತ್ತಾಗಲ್ಲ. ಅವು ಮಳೆ ಜೋರಾಗಿ ಬಿದ್ದರೆ ನಮಗೆ ಇಲ್ಲಿಂದ ಬಂದು ಇನ್ನು 800 ಕಿಲೋಮೀಟರ್ ಇದೆ. ಆ 800 ಕಿಲೋಮೀಟರಲ್ಲಿ ಇನ್ನು ರೋಡ್ ಯಾವ್ಯಾವ ಥರ ಆಗಿದೆ ಗೊತ್ತಿಲ್ಲ. ಕಾನ್ಪುರ್ ಮೇಲೆ ಹೋಗೋದು. ಆ ಕಾನ್ಪುರಲ್ಲಂತೂ ಜಾಮಲ್ಲಿ ಸಿಗಾಕೊಟ್ರೆ ಸತ್ವಿ ಗುರು ಅಷ್ಟೇ. ನೋಡಿಕೊಂಡು ಆರಾಮಾಗಿ ಟೈಮ್ ವೇಸ್ಟ್ ಮಾಡ್ದಂಗೆ ಹೋಗ್ತಾ ಇರಬೇಕು. ಇವತ್ತು ನೈಟಿಗೆ ಬಂದುಬಿಡ್ತೀನಿ ಅಂತ ಹೇಳಿದ್ದೀನಿ. ಆದರೆ ಬೆಳಿಗ್ಗೆ ಎಷ್ಟೊತ್ತಿಗಾದರೂ ಹೋಗ್ಬೋದು, ತೊಂದರೆ ಏನಿಲ್ಲ. ಬಟ್ ಇವತ್ತು ನೈಟ್ಗೆ ಬಂದುಬಿಡ್ತೀನಿ ಅಂತ ಹೇಳಿದ್ದೀನಿ ಅವ್ರಿಗೆ. ಆರಾಮಾಗಿ ಹೋಗೋಣ. ಎಲ್ಲೂ ಟೈಮ್ ವೇಸ್ಟ್ ಮಾಡದೇ ಇದ್ರೆ ಸಾಕು. ಟೈಮ್ ವೇಸ್ಟ್ ಏನೂ ಮಾಡ್ತಿಲ್ಲ ನಾವು. ಹಾಕೋದೇ ಸೈಡ್ಗೆ ಟೀ ಕಾಫಿ ಕುಡಿಯೋಕ್ಕೆ, ಮತ್ತು ಟಿಫನ್ಗೆ ಊಟಕ್ಕೆ ಹಾಕೋದು ಅಷ್ಟೇ. ಅದು ಬಿಟ್ಟರೆ ಇನ್ನೇನಕ್ಕೆ ಸೈಡ್ಗೆ ಹಾಕ್ತೀವಿ ಅಂತ ನಾನ್ ಸ್ಟಾಪ್ ಹೋಗ್ತಾನೆ ಇದ್ದೀವಿ.